Hello children. So today's class we are going to know the history lesson number 7, the Mughal Empire. So ಹೇಗೆ ಈ ಒಂದು ಮೊಘಲರ ಒಂದು ಸಾಮ್ರಾಜ್ಯ ನಮ್ಮ ದೇಶದಲ್ಲಿ ಸ್ಥಾಪನೆ ಆಯಿತು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. You know who is the founder of this Mughal Empire? The Babur. Babur was the founder of this Mughal Empire. He invaded India in 1526. ಸೊ ಬಾಬರು ಯಾವಾಗ ನಮ್ಮ ದೇಶನ ದಾಳಿ ಮಾಡ್ತಾರೆ ಅಂದರೆ 1526 ಈ ಇನ್ವೇಡೆಡ್ ಅವರ್ ಇಂಡಿಯಾ ಬೈ ಡಿಫೀಟಿಂಗ್ ಡೆಲ್ಲಿ ಸುಲ್ತಾನ್ಸ್ ಬಾಬರ್ ಎಸ್ಟಾಬ್ಲಿಷ್ ದ ಮೊಘಲ್ ರೂಲ್. ಆ್ಯಂಡ್ ಹಿಯರ್ ಯು ಆರ್ ಗೋಯಿಂಗ್ ಟು ನೋ ಅಬೌಟ್ ಅಕ್ಬರ್, ಔರಂಗಜೇಬ್, ದ ಅಡ್ಮಿನಿಸ್ಟ್ರೇಷನ್, ಕಾಂಟ್ರಿಬ್ಯೂಷನ್ ಟು ಕಲ್ಚರ್ and also the causes for the decline of the empire. So all these things we are going to know in this lesson, children. So you know there were 3 empires in the history of India. So ಇಲ್ಲಿ 3 empires ಇದ್ದು ಹಿಸ್ಟ್ರಿ ಆಫ್ ಇಂಡಿಯಲ್ಲಿ 3 ಸಾಮ್ರಾಜ್ಯಗಳು. ಸೊ ನಮ್ಮ ಒಂದು ಇತಿಹಾಸದಲ್ಲಿ ಇಂಡಿಯನ್ ಹಿಸ್ಟ್ರಿಯಲ್ಲಿ ಸೊ 1 is ಮೌರ್ಯ, ಗುಪ್ತಾ ಆ್ಯಂಡ್ 3rd is ಮೊಘಲ್ ಎಂಪೈರ್. ಸೊ ಯಾವ್ಯಾವ ಈ 3 ಎಂಪೈರ್ಸ್ ಅಂದರೆ ಮೌರ್ಯನ್ ಎಂಪೈರ್, ಗುಪ್ತಾ ಎಂಪೈರ್ ಆ್ಯಂಡ್ ಮೊಘಲ್ ಎಂಪೈರ್. ಸೊ ದೀಸ್ ಆರ್ ದ 3 empires in the history of India. The founder of this dynasty was Babur. So who is the founder of this dynasty? The Babur was the founder of this dynasty. He is ruling a small region in Afghanistan called Kabul. ಸೊ ಇವರು ಬಾಬರ್ ಅವರು ಒಂದು ಸ್ಮಾಲ್ ರೀಜನನ್ನು ಆಳ್ವಿಕೆ ಮಾಡ್ತಿರ್ತಾರೆ ಇಲ್ಲಿ ಅಫ್ಘಾನಿಸ್ತಾನದಲ್ಲಿ. ಯಾವುದಪ್ಪ ಅಂದರೆ ಕಾಬೂಲ್. ಸೊ ಕಾಬೂಲಿನ ರಾಜರಾಗಿರ್ತಾರೆ. ಆ್ಯಂಡ್ ಈ ವಾಸ್ ವೆಯ್ಟಿಂಗ್ ಫಾರ್ ದ ಆಪರ್ಚುನಿಟಿ ಟು ಅಟ್ಯಾಕ್ ಇಂಡಿಯಾ. ಸೊ ಅವರು ವೆಯ್ಟ್ ಮಾಡ್ತಾ ಇರ್ತಾರೆ ಆಪರ್ಚುನಿಟಿಗೋಸ್ಕರ ಇಂಡಿಯಾನ ಅಟ್ಯಾಕ್ ಮಾಡಬೇಕು ಅಂತ. ಸೊ ದ ಟೈಮ್ ಇಂಡಿಯಾ ವಾಸ್ ರಿಚ್ ಆ್ಯಂಡ್ ಪ್ರಾಸ್ಪರಸ್. ಸೊ ದೇ ಆರ್ ನೋಯಿಂಗ್ ದ ಸ್ಟೋರಿ ಆಫ್ ಇಂಡಿಯಾ. ಯು ನೋ ಹೌ ದ ಸುಲ್ತಾನ್ಸ್ they captured our Muhammad Ghori and Muhammad Ghazni. By them they know the story of India, that is very rich and prosperous. So he is waiting for the opportunity to capture India or attack India. So Babur belonged to the Mongol race. ಸೊ ಯಾವ ಒಂದು ಜನಾಂಗಕ್ಕೆ ಸೇರಿದವನು ಅಥವಾ ವಂಶಕ್ಕೆ ಸೇರಿದವನು ಅಂದರೆ ಮಂಗೋಲ್ ಅನ್ನೋ ಒಂದು ರೇಸಿಗೆ ಸೇರಿದವನು ಬಾಬರ್. ಸೊ ದ ವರ್ಡ್ ಮೊಘಲ್ ಕಮ್ಸ್ ಫ್ರಮ್ ಮಂಗೋಲ್. ಸೊ ಈ ಒಂದು ಮೊಘಲ್ ಅನ್ನೋ ಒಂದು ವರ್ಡು ಈ ಒಂದು ಮಂಗೋಲ್ ಅನ್ನೋ ಒಂದು ವರ್ಡಿಂದ ಬರುತ್ತೆ. ಸೊ ದೇ ಟುಕ್ ದಟ್ ನೇಮ್ ಓನ್ಲಿ ದೇ ಹ್ಯಾವ್ ಕೆಪ್ಟ್ ಫಾರ್ ದ ಎಂಪೈರ್, ದಟ್ ಈಸ್ ದೇ ಎಸ್ಟಾಬ್ಲಿಷ್ ನೋ. ಸೊ ದ ಎಂಪೈರ್ ನೇಮ್ ಈಸ್ ದ ಮೊಘಲ್ ಎಂಪೈರ್. ವೈ ಮೀನ್ಸ್ ಬಾಬರ್ ಬಿಲಾಂಗ್ ಟು ದ ಮಂಗೋಲ್ ರೇಸ್. ಸೊ is the founded empire was called the Mughal Empire. ಸೊ ಈ ಇಸ್ ದ ಒನ್ ಹೂ ಇಂಟ್ರೊಡ್ಯೂಸ್ ರೋಸ್ ಟು ಇಂಡಿಯಾ. ಸೊ ಏನು ನಾವು ರೋಸ್ ಗುಲಾಬಿನ ಯೂಸ್ ಮಾಡ್ತೀವಲ್ಲ, ಸೊ ಅದನ್ನು ಇಂಟ್ರೊಡ್ಯೂಸ್ ಮಾಡಿದವ್ರು ಯಾರು ಇಂಡಿಯಾಗೆ ಅಂದರೆ ಬಾಬರ್. ಸೊ ಬಾಬರ್ ಈ ಇಂಟ್ರೊಡ್ಯೂಸ್ ದ ರೋಸ್ ಟು ಇಂಡಿಯಾ ಬೈ ಟೇಕಿಂಗ್ ಆ್ಯನ್ ಅಡ್ವಾಂಟೇಜ್ ಆಫ್ ದ ಡೆಲ್ಲಿ ಸುಲ್ತಾನ್ಸ್. ಸೊ ಏನು ಒಂದು ಅಡ್ವಾಂಟೇಜ್, ಏನು ಒಂದು ವೀಕ್ನೆಸ್, ಒಂದು ಡೆಲ್ಲಿ ಸುಲ್ತಾನರು ವೀಕ್ ಆಗ್ತಾ ಇದ್ದಾರೆ ಅನ್ನೋ ಒಂದು ಅಡ್ವಾಂಟೇಜ್ ಇಟ್ಕೊಂಡು ಬಾಬರ್ ಏನು ಮಾಡ್ತಾರೆ, ಡೆಲ್ಲಿನ ಇನ್ವೇಡ್ ಮಾಡ್ತಾರೆ, ದಾಳಿ ಮಾಡ್ತಾರೆ. ಸೊ ದಾಳಿ ಮಾಡೋದ್ರ ಮೂಲಕ ಒಂದು ಡೆಲ್ಲಿ ಒಂದು ರೂಲ್ ಏನಿತ್ತು ಅದನ್ನು ಎಂಡ್ ಮಾಡ್ತಾರೆ. ಬಟ್ ಈ ಕುಡ್ ನಾಟ್ ಸ್ಟಾಪ್ ಅಟ್ ದಟ್ ಬಿಕಾಸ್ ದ ರಜಪೂತ್ಸ್ ಆ್ಯಂಡ್ ದ ಅಫ್ಘಾನ್ಸ್ ರೆಸಿಸ್ಟೆಡ್ ಹಿಮ್ ಸ್ಟ್ರಾಂಗ್ಲಿ. ಆದರೆ ಇಲ್ಲಿ ಅವನ್ನ ಸ್ಟಾಪ್ ಮಾಡೋಕ್ಕಾಗಲಿಲ್ಲ. ಆದರೆ ಯಾಕೆಂದರೆ ರಜಪೂತ್ ಮತ್ತು ಅಫ್ಘಾನ್ಸು ರೆಸ್ಟ್ರಿಕ್ಟ್ ಮಾಡ್ತಾಯಿದ್ರು ಸ್ಟ್ರಾಂಗ್ ಆಗಿ. ಸೊ ದ ಬ್ರೇವ್ ವಾರಿಯರ್ ದಟ್ ಬಾಬರ್ ವಿತ್ ದೀಸ್ ಪವರ್ಫುಲ್ ವೆಪನ್ಸ್ ಫೋರ್ಸ್ ದ ಆಪೋಸಿಂಗ್ ಆರ್ಮೀಸ್ ಟು ರಿಟ್ರೀಟ್. ಸೊ ಇಲ್ಲಿ ಏನಾಗುತ್ತೆ, ಆ ಟೈಮಲ್ಲಿ ರಜಪೂತ್ಸು ಅಫ್ಘಾನ್ಸು ಸಹ ರಿಸ್ಟ್ರಿಕ್ಟ್ ಮಾಡ್ತಾರೆ, ಅಂದರೆ ಬಾಬರ್ ವಿರುದ್ಧ ಹೋರಾಟ ಮಾಡ್ತಾರೆ. ಆದರೆ ಬಾಬರ್ ಪವರ್ಫುಲ್ ವೆಪನ್ಸ್ ಇರುತ್ತೆ, ಹ್ಯೂಜ್ ಆರ್ಮಿ ಇರುತ್ತೆ. ಸೊ ಅದರಿಂದ ಈ ಒಂದು ಆರ್ಮೀಸ್ ಏನೇನು ಅಪೋಸ್ ಮಾಡ್ತಾಯಿದ್ರು ಆರ್ಮೀಸ್ನ ಫೋರ್ಸನ್ನು ಸೋಲಿಸ್ತಾರೆ ಬಾಬರ್ ಅವರು. ಸೊ ಈ ರೀತಿ ಸೋಲಿಸೋದ್ರ ಮೂಲಕ ಒಂದು ಮೊಘಲ್ ಡೈನಾಸ್ಟಿನ ಸ್ಥಾಪನೆ ಮಾಡ್ತಾರೆ. ಸೂನ್ ಬಾಬರ್ ಕಾನ್ಕ್ವೇರ್ ಡೆಲ್ಲಿ. ಸೊ ಡೆಲ್ಲಿನ ಕಾನ್ಕ್ವೇರ್ ಮಾಡ್ತಾರೆ. ಡೆಲ್ಲಿ, ಆಗ್ರಾ ಮತ್ತು ಸರೌಂಡಿಂಗ್ ಏರಿಯಾಸ್ನ ಕಾನ್ಕ್ವೇರ್ ಮಾಡೋದ್ರ ಮೂಲಕ ಒಂದು ಮೊಘಲ್ ಎಂಪೈರ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಬಟ್ ಈ ಡೈಡ್ ಸೂನ್ ಈ ಸನ್ ಹುಮಾಯೂನ್ ಅಸೆಂಡೆಡ್ ದ ಥ್ರೋನ್. ಆದರೆ ಅವರು ಸತ್ತೋಗ್ತಾರೆ.
ಸೊ ಅದಾದಮೇಲೆ ಅವ್ರ ಮಗ ಹುಮಾಯೂನ್. ಸೊ ಅವ್ರ ಮಗ ಯಾರು? ಹುಮಾಯೂನ್ ವಾಸ್ ದ ಸನ್ ಆಫ್ ಬಾಬರ್. ಸೊ ಈ ಬಿಕೇಮ್ ದ ಕಿಂಗ್ ಆಫ್ ಮೊಘಲ್ ಎಂಪೈರ್. ಸೊ ಹುಮಾಯೂನ್ ಮ್ಯಾನೇಜ್ ಟು ಓವರ್ ಪವರ್ ಇಸ್ ಎನಿಮೀಸ್ ಇನ್ ದ ಬಿಗಿನಿಂಗ್. ಸೊ ಅವ್ರು ಮ್ಯಾನೇಜ್ ಮಾಡ್ತಾರೆ, ಏನು ಎನಿಮೀಸ್ ಇದ್ದರೂ ಅವ್ರನ್ನ ಪವರ್ ಮಾಡೋಕ್ಕೆ ಬಿಗಿನಿಂಗಲ್ಲಿ. ಬಟ್ ಹಿ ಹ್ಯಾಸ್ ಟು ಫೇಸ್ ಡಿಫೀಟ್ ಅಟ್ ದ ಹ್ಯಾಂಡ್ಸ್ ಆಫ್ ಅಫ್ಘಾನ್ ಚೀಫ್ಟೈನ್ ಶೇರ್ ಶಾ ಸೂರಿ. ಆದರೆ ಏನು ಒಂದು ಯುದ್ಧನ ಫೇಸ್ ಮಾಡಬೇಕಾಗುತ್ತೆ ಅಫ್ಘಾನ್ ಚೀಫ್ಟೈನ್ ಮುಖ್ಯಸ್ಥನ ಜೊತೆ, ಯಾರು? ಶೇರ್ ಶಾ ಸೂರಿ. ಅವ್ರ ಜೊತೆ ಯುದ್ಧನ ಮಾಡಬೇಕಾಗತ್ತೆ. ಸೊ ಯುದ್ಧನ ಮಾಡಿ ಅವ್ರ ಕೈ ಕೆಳಗಡೆ ಸೋತೋಗ್ತಾನೆ, ಯಾರು? ಹುಮಾಯೂನ್. ಸೊ ಲಾಸ್ಟ್ ಇಸ್ ಕಿಂಗ್ಡಮ್ ಈ ಫ್ಲೆಡ್ ಟು ಪರ್ಷಿಯಾ ಆ್ಯಂಡ್ ಸ್ಟೇಡ್ ದೇರ್ ಫಾರ್ 15 years. ಸೊ ಏನೋ ಒಂದು ಸಾಮ್ರಾಜ್ಯನ ಕಳ್ಕೊತಾನೆ. ಸೊ ಅಲ್ಲಿಂದ ಅವನು ಪರ್ಷಿಯಾಗೆ ಓಡೋಗ್ತಾನೆ. ಇವೆಂಟು ಪರ್ಷಿಯಾ, ಫ್ಲೆಡ್ ಅಂದರೆ ರನ್ ಅವೇ ಅಂತೇಳಿ. ಸೊ ದೇಶ ಬಿಟ್ಟು ಹೋಗ್ತಾರೆ ಪರ್ಷಿಯಾಗೆ. ಸೊ ಅಲ್ಲಿ 15 ವರ್ಷ ಇರ್ತಾರೆ. ಯಾವಾಗ ಅಫ್ಘಾನ್ ರೂಲ್ ಇನ್ ಇಂಡಿಯಾ ವೀಕೆಂಡ್. ಸೊ ಅಫ್ಘಾನ್ ಒಂದು ರೂಲ್ ಏನು ಶೇರ್ ಶಾ ಸೂರಿಯ ಒಂದು ಒಂದು ರೂಲ್ ವೀಕ್ ಆಗುತ್ತೆ ಇಂಡಿಯಾದಲ್ಲಿ. ಹುಮಾಯೂನ್ ಏನು ಮಾಡ್ತಾನೆ, ಇಂಡಿಯಾನ ಇನ್ವೇಡ್ ಮಾಡ್ತಾನೆ ಮತ್ತು ಡೆಲ್ಲಿನ ಮತ್ತೆ ಕಾನ್ಕ್ವೈರ್ ಮಾಡ್ಕೊತಾರೆ. ಬಟ್ ಅವೆವರ್ ಈ ಡೈಡ್ ವಿತ್ ಇನ್ ಎ ಶಾರ್ಟ್ ಪೀರಿಯಡ್ ದೇರ್ ಆಫ್ಟರ್. ಆದರೆ ಅವ್ರು ಯಾವಾಗ ಮತ್ತೆ ಡೆಲ್ಲಿನ ಮತ್ತೆ ರೀಕ್ಯಾಪ್ಚರ್ ಮಾಡ್ತಾರೆ, ಇಂಡಿಯಾನ ಇನ್ವೇಡ್ ಮಾಡಿ, ಆದರೆ ಅವರು ಅದಾದ ಒಂದು ಸ್ವಲ್ಪ ದಿನಕ್ಕೆ ಅವರು ಸತ್ತೋಗ್ತಾರೆ, ಯಾರು? ಹುಮಾಯೂನ್. ಆಫ್ಟರ್ ಇನ್ ಕೇಮ್ ಅಕ್ಬರ್, the great ruler of Mughal Empire, Akbar, the son of Humayun. So Humayun's son yaru? Akbar. He was always aspired to build a vast empire in India. ಸೊ ಅವ್ರ ಒಂದು ಆ್ಯಂಬಿಷನ್ಸ್ ಏನಿರುತ್ತೆ, ಒಂದು ದೊಡ್ಡ ಸಾಮ್ರಾಜ್ಯನ ಕಟ್ಟಬೇಕು ಇಂಡಿಯಾದಲ್ಲಿ ಅನ್ನೋ ಒಂದು ಕನಸಿರುತ್ತೆ ಯಾರಿಗೆ? ಅಕ್ಬರ್ಗೆ. ಸೊ ಈ ಒಂದು ಇಂಟೆನ್ಷನಲ್ಲಿ ಇವ್ರು ಏನು ಮಾಡ್ತಾರೆ, ಒಂದು ಮೈಟಿ ರಜಪೂತ್ ಕಿಂಗ್ಸನ್ನ ಒಂದು ಸಪೋರ್ಟನ್ನು ತೊಗೊತಾರೆ. ಬಟ್ ಅಮಾಂಗ್ ದೆಮ್ ಜಾಯಿಂಡ್ ಹ್ಯಾಂಡ್ಸ್ ವಿತ್ ಹಿಮ್. ಸಮ್ ಅಮಾಂಗ್ ದೆಮ್ ಅಂದರೆ ಸ್ವಲ್ಪ ಒಂದು ರಾಜರು ಮಾತ್ರ ಅವ್ರಿಗೆ ಹೆಲ್ಪ್ ಮಾಡ್ತಾರೆ, ರಜಪೂತ್ ರಾಜರು. ಬಟ್ ರಾಣಾ ಪ್ರತಾಪ್ ಸಿಂಗ್ ಆಫ್ ಮೇವಾಡ್ ಆಪೋಸ್ಡ್ ಅಕ್ಬರ್. ಸೊ ಸಮ್ ಕಿಂಗ್ಸ್ ಸಪೋರ್ಟೆಡ್ ಹಿಮ್, ಬಟ್ ರಾಣಾ ಪ್ರತಾಪ್ ಸಿಂಗ್ ಆಫ್ ಮೇವಾಡ್ ಆಪೋಸ್ಡ್. ನಾನು ನಿಮಗೆ ಸಹಾಯ ಮಾಡಲ್ಲ ಅಂತ ಹೇಳ್ತಾನೆ, ಯಾರು? ರಾಣಾ ಪ್ರತಾಪ್ ಸಿಂಹ. ಸೊ ಈ ವಾಸ್ ಎ ಪ್ರೌಡ್ ಆ್ಯಂಡ್ ಬ್ರೇವ್ ವಾರಿಯರ್. ಸೊ ರಾಣಾ ಪ್ರತಾಪ್ ಸಿಂಹ ಅವರು ತುಂಬ ಪ್ರೌಡ್ ಮತ್ತು ಬ್ರೇವ್ ವಾರಿಯರ್ ಆಗಿರ್ತಾರೆ. ಸೊ ಇಲ್ಲಿ ಏನಾಗುತ್ತೆ, ಇವು ಅಕ್ಬರ್ ಮತ್ತು ರಾಣಾ ಪ್ರತಾಪ್ ಮಧ್ಯ ಒಂದು ಫ್ರೈಸಿ ಬ್ಯಾಟಲ್ ಆಗುತ್ತೆ, ಅಂದರೆ ದೊಡ್ಡ ಒಂದು ಯುದ್ಧನೇ ನಡೆಯುತ್ತೆ. ಸೊ ಎಲ್ಲಿ ಅಂದರೆ ಹಲ್ದಿಘಾಟ್, ರಾಜಸ್ಥಾನ್. ಸೊ ಇಟ್ ಟುಕ್ ಪ್ಲೇಸ್ ಇನ್ ಹಲ್ದಿಘಾಟ್, ರಾಜಸ್ಥಾನ್. ದೋ ರಾಣಾ ಪ್ರತಾಪ್ ಸಿಂಗ್ ವಾಸ್ ಡಿಫಿಟೆಡ್ ಇನ್ ದ ಬ್ಯಾಟಲ್, ಈ ಡಿಡ್ ನಾಟ್ ಬೋ ಡೌನ್ ಟು ಅಕ್ಬರ್. ಸೊ ಇಲ್ಲಿ ರಾಣಾ ಪ್ರತಾಪ್ ಸಿಂಗು ಸೋತೋಗ್ತಾರೆ, ಆದರೆ ಅವರು ಯಾವುದೇ ಕಾರಣಕ್ಕೂ ತಲೆನ ಬಾಗೋದಿಲ್ಲ ಯಾರ ಮುಂದೆ? ಅಕ್ಬರ್ ಮುಂದೆ. ಸೊ ಇದಾದಮೇಲೆ ಅಕ್ಬರು ಎಂಗೇಜ್ಡ್ ಹಿಮ್ಸೆಲ್ಫ್ ಇನ್ ಮಿಲಿಟರಿ ಕ್ಯಾಂಪೇನ್ಸ್ ಫಾರ್ ಮೆನಿ ಇಯರ್ಸ್. ಸೊ ಇದಾದಮೇಲೆ ಏನಾಗುತ್ತೆ, ಅಕ್ಬರ್ ಅವರು ಒಂದು ಮಿಲಿಟರಿ ಕ್ಯಾಂಪೇನ್ಸಲ್ಲಿ ಅವರು ಎಂಗೇಜ್ ಆಗ್ತಾರೆ ಫಾರ್ ಸೋ ಮೆನಿ ಇಯರ್ಸ್. ಸೊ ಈ ಒಂದು ಕಾರಣಕ್ಕೋಸ್ಕರ ಇದರಿಂದ ಏನಾಗುತ್ತೆ, ಈ ಕಾನ್ಕ್ವೇಟ್ ಗುಜರಾತ್, ಬೆಂಗಾಲ್, ಕಾಶ್ಮೀರ್, ಕಾಬೂಲ್ ಆ್ಯಂಡ್ ಅದರ್ ಏರಿಯಾಸ್. ಸೊ ಈ ಒಂದು ಮಿಲಿಟರಿ ಕ್ಯಾಂಪೇನ್ಸ್ ಮಾಡೋದ್ರ ಮೂಲಕ ಈ ಅಕ್ಬರ್ ಅವರು ಗುಜರಾತು, ಬೆಂಗಾಲು, ಕಾಶ್ಮೀರು, ಕಾಬೂಲು ಮತ್ತು ಅದರ್ ಏರಿಯಾಸ್ನ ಕ್ಯಾಪ್ಚರ್ ಮಾಡ್ತಾರೆ. ಕ್ಯಾಪ್ಚರ್ ಮಾಡಿ ಒಂದು ವಾಸ್ಟ್ ಎಂಪೈರ್ನ ಬಿಲ್ಡ್ ಮಾಡ್ತಾರೆ ಇಂಡಿಯಾದಲ್ಲಿ. ಸೊ ಲೈಕ್ ದಿಸ್ ಈ ಬಿಲ್ಟ್ ಎ ವಾಸ್ಟ್ ಎಂಪೈರ್ ಇನ್ ಇಂಡಿಯಾ. ಸೊ ನೌ ವಿ ನೋ ಈಸ್ ಅಚೀವ್ಮೆಂಟ್ಸ್ ಇನ್ ಅಡ್ಮಿನಿಸ್ಟ್ರೇಷನ್. ಹಿ ವಾಸ್ ಎ ಏಬಲ್ ಅಡ್ಮಿನಿಸ್ಟ್ರೇಟರ್ ಆ್ಯಂಡ್ ಎ ಬ್ರಾಡ್ ಮೈಂಡೆಡ್ ರೂಲರ್. ತುಂಬ ಒಳ್ಳೆಯ ಆಡಳಿತಗಾರರಾಗಿದ್ದರು, ತುಂಬ ಬ್ರಾಡ್ ಮೈಂಡೆಡ್ ಆಗಿದ್ದರು. ಆ್ಯಂಡ್ ಈಸ್ ಹ್ಯಾವಿಂಗ್ ಮೆನಿ ಕ್ವಾಲಿಟೀಸ್ ಆ್ಯಸ್ ಎ ಗ್ರೇಟ್ ಕಿಂಗ್. ಸೊ ಹೇಗೆ ರಾಜರಿಗೆ ಒಂದು ಕ್ವಾಲಿಟೀಸ್ ಇರುತ್ತೆ, ಆ ಎಲ್ಲ ಕ್ವಾಲಿಟೀಸು ಅಕ್ಬರಲ್ಲಿ ಇತ್ತು. ಹಿ ವಾಸ್ ನಾಟ್ ಎ ಡೆಸ್ಪಾಟಿಕ್ ರೂಲರ್. ಈ ನೋ ದಟ್ ವಿ ವಾಂಟ್ ಟು ಪ್ರಿಸರ್ವ್ ದ ವಾಸ್ಟ್ ಎಂಪೈರ್ ಮೀನ್ಸ್ ವಿ ವಾಂಟ್ ಟು ವಿನ್ ದ ಟ್ರಸ್ಟ್ ಆಫ್ ಹಿಂದೂ ಸಬ್ಜೆಕ್ಟ್ಸ್ ಹೂ ಫಾರ್ಮ್ ದ ಮೆಜಾರಿಟಿ. ಅವ್ರಿಗೆ ಗೊತ್ತಿತ್ತು, ಈ ಒಂದು ದೊಡ್ಡ ಸಾಮ್ರಾಜ್ಯನ ನಾವು ಕಾಪಾಡ್ಕೋಬೇಕು ಅಂದರೆ ನಾವು ಹಿಂದೂಸ್ನ ಒಂದು ನಂಬಿಕೆನ ಉಳಿಸ್ಕೋಬೇಕು. ಯಾಕೆಂದರೆ ಹಿಂದೂಸ್ ಮೆಜಾರಿಟಿ ಇದರಿಂದ ಅವರ ನಂಬಿಕೆ ಒಂದು ಕಾಪಾಡ್ಕೋಬೇಕು ಅನ್ನೋ ಒಂದು ಬಗ್ಗೆ ಅವ್ರಿಗೆ ಗೊತ್ತಿತ್ತು. ಸೊ ಆ ಕಾರಣಕ್ಕೋಸ್ಕರ ಅವರು ಹಿಂದೂಸ್ನ ಅಪಾಯಿಂಟ್ ಮಾಡ್ತಾರೆ ಐ ಪೋಸ್ಟ್ಗೆ. ಸೊ ಐ ಪೋಸ್ಟ್ಗಳಿಗೆ ಹಿಂದೂಸ್ನೇ ಅಪಾಯಿಂಟ್ ಮಾಡ್ಕೊತಾರೆ ಇನ್ ಈಸ್ ಕೋರ್ಟ್. ಆ್ಯಂಡ್ ಈ ವಿಡ್ರಾ ದ ಪರ್ಸನಲ್ ಟ್ಯಾಕ್ಸ್ ಕಾಲ್ಡ್ ಜಿಜಿಯಾ. ಸೊ ಜಿಜಿಯಾ ಅನ್ನೋದು ಒಂದು ಪರ್ಸನಲ್ ಟ್ಯಾಕ್ಸ್ ಇರ್ತಾಯಿತ್ತು. ಸೊ ಅದನ್ನು ವಿಡ್ರಾ ಮಾಡ್ಕೊತಾರೆ.
ಆ್ಯಂಡ್ ವಿಚ್ ವಾಸ್ ಇಂಪೋಸ್ಡ್ ಬೈ ದ ಅರ್ಲಿಯರ್ ಮುಸ್ಲಿಮ್ಸ್ ಕಿಂಗ್ಸ್. ಅರ್ಲಿಯರ್ ಏನು ಇವ್ರಿಗಿನ ಮುಂಚೆ ಏನು ಆಳ್ವಿಕೆ ಮಾಡ್ತಾಯಿದ್ರು ಅವರು ಇದನ್ನು ಇಂಪೋಸ್ ಮಾಡಿರ್ತಾರೆ ಟ್ಯಾಕ್ಸ್ನ, ಪರ್ಸನಲ್ ಟ್ಯಾಕ್ಸ್ ಕಟ್ಟಬೇಕು ಅಂತ ಹಿಂದೂಸ್ಗೆ. ಸೊ ಅದನ್ನು ವಿಡ್ರಾ ಮಾಡ್ಕೊತಾರೆ. ಆ್ಯಂಡ್ ಆಲ್ಸೋ ಟ್ಯಾಕ್ಸ್ ಲ್ಯಾಂಡ್ ಆ್ಯಂಡ್ ಪಿಲಿಗ್ರಿಮೇಜ್ ಸೆಂಟರ್ಸ್. ಸೊ ಪಿಲಿಗ್ರಿಮೇಜ್ ಸೆಂಟರ್ಸ್ ಮೇಲೆ ಟ್ಯಾಕ್ಸ್ ಹಾಕ್ತಾ ಇರ್ತಾರೆ. ಸೊ ಅದನ್ನು ಸಹ ವಿಡ್ರಾ ಮಾಡ್ಕೊತಾರೆ. ಸೊ ಈಸ್ ಲ್ಯಾಂಡ್ ರೆವಿನ್ಯೂ ಪಾಲಿಸಿ ವಾಸ್ ವೆಲ್ ರಿಸೀವ್ಡ್ ಬೈ ದ ಪೀಪಲ್. ಒಳ್ಳೆಯ ಒಂದು ಲ್ಯಾಂಡ್ ರೆವಿನ್ಯೂ, ಒಂದು ಭೂ ಕಂದಾಯ ಒಂದು ಪದ್ಧತಿ ಏನಿತ್ತು ಅದನ್ನು ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಅದನ್ನು ಜನರು ತುಂಬಾ ಇಷ್ಟಪಟ್ಟಿರ್ತಾರೆ. ಸೊ ಇದನ್ನು ಒಂದು ಫ್ರೇಮ್ ಮಾಡಿದವ್ರು ಯಾರಪ್ಪ ಅಂದರೆ ರೆವೆನ್ಯೂ ಪಾಲಿಸಿನ ರಾಜ ತೋಡರ್ಮಾಲ್. ಸೊ ರೆವಿನ್ಯೂ ಮಿನಿಸ್ಟರ್ ರಾಜ ತೋಡರ್ಮಾಲ್ ಅವರು ಈ ಒಂದು ಲ್ಯಾಂಡ್ ರೆವಿನ್ಯೂ ಪಾಲಿಸಿನ ಒಂದು ಜಾರಿಗೆ ತಂದಿರ್ತಾರೆ ರಾಜ ತೋಡರ್ಮಾಲ್. ಸೊ ಇಟ್ ವಾಸ್ ಅಕಾರ್ಡಿಂಗ್ ಟು ದ ಫರ್ಟಿಲಿಟಿ ಆಫ್ ಲ್ಯಾಂಡ್. ಸೊ ದಿಸ್ ಈಸ್ ಅಬೌಟ್ ಅಡ್ಮಿನಿಸ್ಟ್ರೇಷನ್. ಸೊ ನಾವು is religious policies. You know, he was tolerant for all the religions. So he was equal. He was treating all the religions equally. He constructed a prayer hall, that is ಇಬಾದತ್ ಖಾನ. ಸೊ ಇವರು ಪ್ರೇಯರ್ ಹಾಲ್ನ ಕನ್ಸ್ಟ್ರಕ್ಟ್ ಮಾಡ್ತಾರೆ, ದಟ್ ಈಸ್ ಇಬಾದತ್ ಖಾನ ಇನ್ ನ್ಯೂ ಕ್ಯಾಪಿಟಲ್ ಫತೇಪುರ್ ಸಿಕ್ರಿ. ಸೊ ಫತೇಪುರ್ ಸಿಕ್ರಿಯಲ್ಲಿ ಒಂದು ನ್ಯೂ ಕ್ಯಾಪಿಟಲ್ಲಿ ಈ ಒಂದು ಪ್ರೇಯರ್ ಹಾಲನ್ನು ಕನ್ಸ್ಟ್ರಕ್ಟ್ ಮಾಡ್ತಾರೆ. ಸೊ ಇಲ್ಲಿ ಎಲ್ಲ ರೀತಿಯಾದ ಒಂದು ರಿಲಿಜಿಯಸ್ ಮ್ಯಾಟರ್ಸ್ನ ಎಲ್ಲ ಒಂದು ಲೀಡರ್ಸು ವೇರಿಯಸ್ ಇಸ್ಲಾಮಿಕ್ ಸೆಕ್ಟ್ಸ್ಗೆ ಸೇರೋರು ಎಲ್ಲ ಕೂತ್ಕೊಂಡು ಒಂದು ಧಾರ್ಮಿಕ ಧರ್ಮದ ಬಗ್ಗೆ ಮ್ಯಾಟರ್ಸ್ ಏನಿರುತ್ತೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ಹಿಂದೂ, ಜೈನ್, ಬುದ್ಧಿಸ್ಟ್, ಪಾರ್ಸಿ, ಕ್ರಿಶ್ಚಿಯನ್ ಲೀಡರ್ಸ್ ವೇರ್ ಡಿಸ್ಕಸ್ಡ್. ಆ್ಯಸ್ ಎ ರಿಸಲ್ಟ್ ಸಚ್ ಡಿಸ್ಕಷನ್ ಈ ಅವಾರ್ಡ್ ಎ ನ್ಯೂ ಸೆಕ್ಟ್ ಕಾಲ್ಡ್ ದಿನ್-ಇ-ಇಲಾಹಿ. ಸೊ ಈ ಒಂದು ಡಿಸ್ಕಷನ್ಸಿಂದ ಒಂದು ಹೊಸ ಒಂದು ನ್ಯೂ ಸೆಕ್ಟ್ ಹುಟ್ಟುತ್ತೆ. ಯಾವುದಪ್ಪ ಅಂದರೆ ದಿನ್-ಇ-ಇಲಾಹಿ. ದಟ್ ಈಸ್ ಕಾಲ್ಡ್ ನ್ಯೂ ಸೆಕ್ಟ್ ಕಾಲ್ಡ್ ದಿನ್-ಇ-ಇಲಾಹಿ. ಇಟ್ ಇನ್ಕಾರ್ಪೊರೇಟೆಡ್ ಸಮ್ ಆಫ್ ದ ಬೆಸ್ಟ್ ಪ್ರಿನ್ಸಿಪಲ್ಸ್ ಆಫ್ ಡಿಫರೆಂಟ್ ರಿಲಿಜಿಯಸ್. ಸೊ ಏನು ಒಂದು ಬೆಸ್ಟ್ ಪ್ರಿನ್ಸಿಪಲ್ಸ್ ಇತ್ತು ಈ ಎಲ್ಲ ಧರ್ಮದ್ದು, ಆ ಒಂದು ಕ್ವಾಲಿಟೀಸ್ನ ನಾವು ಇದರಲ್ಲಿ ನೋಡ್ಬೋದಾಗಿತ್ತು. ಸೊ ವೆವರ್ ಇಟ್ ಕುಡ್ ಅಟ್ರ್ಯಾಕ್ಟ್ ಓನ್ಲಿ ಹ್ಯಾಂಡ್ಫುಲ್ ಆಫ್ ಫಾಲೋವರ್ಸ್. ಆದರೆ ಜಾಸ್ತಿ ಫಾಲೋವರ್ಸ್ ಸಿಗಲಿಲ್ಲ, ಬರೀ ಹ್ಯಾಂಡ್ಫುಲ್ ಫಾಲೋವರ್ಸ್ ಮಾತ್ರ ಈ ಒಂದು ಪಾಲಿಸೀಸಲ್ಲಿ, ಒಂದು ರಿಲಿಜಿಯಸ್ ಪಾಲಿಸೀಸಲ್ಲಿ ಸಿಗುತ್ತೆ. ಸೊ ನಾವು ನೋ ಈಸ್ ಪ್ಯಾಟ್ರನೇಜ್ ಟು ಆರ್ಟ್ಸ್. ಸೊ ಯಾವ ರೀತಿ ಒಂದು ಆರ್ಟ್ಸ್ಗೆ ಅವರು ಪ್ಯಾಟ್ರನೇಜ್ ಮಾಡಿದ್ರು. ಈ ಪ್ಯಾಟ್ರನೇಜ್ ಫಾರ್ ಲಿಟ್ರೇಚರ್ ಆ್ಯಂಡ್ ಆರ್ಟ್ ಫೈಝಿ, ಅಬ್ದುಲ್ ಫಜಲ್, ಬೀರ್ಬಲ್ ವೇರ್ ದ ಪೊಯೆಟ್ಸ್ ಇನ್ ಎಸ್ ಕೋರ್ಟ್. ಸೊ ಯು ನೋ ಅಬೌಟ್ ಬೀರ್ಬಲ್, ಅಕ್ಬರ್ ಬೀರ್ಬಲ್ ಸ್ಟೋರಿ ಕೇಳಿದ್ದೀರಾ. ಸೊ ದೇ ಆರ್ ದ ಪೊಯೆಟ್ಸ್ ಇನ್ ಅಕ್ಬರ್ ಕೋರ್ಟ್. ಆ್ಯಂಡ್ ಆಲ್ಸೋ ಆಸ್ ನೋನ್ ಅಬೌಟ್ ಸಿಂಗರ್ ತಾನ್ಸೇನ್. ಸೊ he is also living in the court of Akbar. So Akbar's contribution to art and painting are also remarkable. He made contribution for architecture and painting also. Jahangir and Shah Jahan, who succeeded after Akbar to the throne, continued his policies to a great extent. So ಅಕ್ಬರ್ ಆದಮೇಲೆ ಬಂದವರು ಜಹಾಂಗೀರ್ ಮತ್ತು ಶಹಜಹಾನ್. ಸೊ ಅವರು ಏನು ಅಕ್ಬರ್ನ ಒಂದು ಕಂಟಿನ್ಯೂ ಮಾಡಿದ್ರು ಪಾಲಿಸೀಸ್ನ, ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಶಹಜಹಾನ್ ಅಚೀವ್ಡ್ ದ ಫೇಮ್ by getting the famous Taj Mahal built at Agra. ಸೊ ಶಹಜಹಾನು ಹೇಗೆ ಫೇಮಸ್ ಆಗ್ತಾರೆ ಅಂದರೆ he built the Taj Mahal at Agra in Delhi, and also the Red Fort at Delhi and other stately palaces. ಸೊ ಪ್ಯಾಲೇಸಸ್ನ ಕಟ್ಟಿಸ್ತಾರೆ. ರೆಡ್ ಫೋರ್ಟು, ತಾಜ್ ಮಹಲ್ ಕಟ್ಟಿಸೋದ್ರ ಮೂಲಕ ಶಹಜಹಾನು ಫೇಮಸ್ ಆಗ್ತಾರೆ. So this is the contribution of the Akbar and achievements of Akbar. So next class we are going to know about Aurangzeb and the cultural contributions of Mughal Empire, children. I think you have understood about this, what I have explained. Thank you, children.